ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ. ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್ಸ್ ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು NMMS ಎಕ್ಸಾಮ್ನ ಮ್ಯಾಟ್ 7ನೇ ಟಾಪಿಕ್ ಪೇಪರ್ ಫೋಲ್ಡ್ ಅಂಡ್ ಪಂಚ್, ಕನ್ನಡದಲ್ಲಿ ಕಾಗದದ ಮಡಿಕೆ ಹಾಗೂ ರಂಧ್ರ ಮಾಡುವಿಕೆ. ಕಾಗದನ ಮಡಿಚಿ ಅದರಲ್ಲಿ ಹೋಲ್ಸ್ ಮಾಡಿದಾಗ ಮತ್ತೆ ಆ ಕಾಗದನ ಓಪನ್ ಮಾಡಿದಾಗ ಅದು ಹೇಗ್ ಕಾಣಿಸುತ್ತೆ ಅಂತ ನೋಡ್ಬೇಕು. ಸರಿ ಅಲ್ಲ? ಸೊ ಸ್ಕ್ರೀನ್ ಶೇರ್ ಮಾಡ್ತೀನಿ ನೋಡಿ. So, if you fold a paper and then create a hole inside it and then open the paper, how will the paper look? That is what we have to find. ಕಾಗದವನ್ನು ಮಡಚಿದಾಗ ಮತ್ತೆ ಅದರಲ್ಲಿ ರಂಧ್ರ ಮಾಡಿದಾಗ ಅದನ್ನು ಮತ್ತೆ ತೆಗೆದಾಗ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಸರಿಯಲ್ಲ? ಸೊ ಇಲ್ಲಿ 2 ಸತಿ ಮಡಚಿದ್ದಾರೆ, 2 times ಫೋಲ್ಡ್ ಮಾಡ್ತಿದ್ದಾರೆ. ಸರಿಯಲ್ಲ? ಒಂದ್ ಸತಿ ಹೀಗ್ ಮಾಡ್ತಿದ್ದಾರೆ, ಇನ್ನೊಂದ್ ಸತಿ ಅದನ್ನಾನೆ ಹೀಗೆ ಫೋಲ್ಡ್ ಮಾಡ್ತಿದ್ದಾರೆ. 2 ಸತಿ ಫೋಲ್ಡ್ ಮಾಡಿ ಏನ್ ಮಾಡ್ತಿದ್ದಾರೆ, ಈ ತರ ಹೋಲ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಸರಿಯಲ್ಲ? ಇದು ಒಂದ್ ಹೋಲು, ಇದು ಒಂದ್ ಹೋಲ್. ಕಟ್ ಮಾಡ್ತಿದ್ದಾರೆ ಪೇಪರ್ ಅನ್ನ. ಯಾವ ರೀತಿಯಲ್ಲಿ ಕಟ್ ಮಾಡ್ತಿದ್ದಾರೆ? ಟ್ರಯಾಂಗಲ್ ಶೇಪ್. ಈ ತರ ಟ್ರಯಾಂಗಲ್ ಶೇಪ್ ಅಲ್ಲಿ ಕಟ್ ಮಾಡ್ತಿದ್ದಾರೆ. ಸೊ ಇದನ್ನ ಓಪನ್ ಮಾಡಿದಾಗ ಒಂದ್ ಕಡೆ ತೆಗ್ದಾಗ ಹೇಗಿರುತ್ತೆ? ಹೀಗಿರುತ್ತಾ? ಇಲ್ಲೊಂದ್ ಟ್ರಯಾಂಗಲ್ ಇರುತ್ತೆ, ಮತ್ತೆ ಇಲ್ಲಿರೋ ಟ್ರಯಾಂಗಲ್ ಎಲ್ಲಿ ಹೋಗಿರುತ್ತೆ? ಇಲ್ಲಿ ಹೋಗಿರುತ್ತೆ. ಸರಿಯಲ್ಲ? ಮತ್ತೆ ಇದನ್ನ ಪೂರ್ತಿ ತೆಗ್ದಾಗ ಇಲ್ಲೂ ಒಂದ್ ಟ್ರಯಾಂಗಲ್ ಬರುತ್ತೆ, ಇಲ್ಲೂ ಒಂದ್ ಟ್ರಯಾಂಗಲ್ ಬರುತ್ತೆ, ಇಲ್ಲಿ ಇನ್ನೊಂದ್ ಟ್ರಯಾಂಗಲ್ ಬರುತ್ತೆ, ಮತ್ತೆ ಇಲ್ಲಿ ಇನ್ನೊಂದ್ ಟ್ರಯಾಂಗಲ್ ಬರುತ್ತೆ. ಸೊ ಯಾವ ಆಪ್ಷನ್ ಅಲ್ಲಿ ಹೀಗ್ ಕಾಣಿಸ್ತಿದೆ? ಆಪ್ಷನ್ ಸಿ ನ ನೋಡಿ. ಟ್ರಯಾಂಗಲ್ಸ್ ಎಲ್ಲ ಸೆಂಟರ್ ಫೇಸ್ ಆಗ್ಬೇಕಾಗಿತ್ತು, ಹೀಗ್ ಫೇಸ್ ಆಗ್ಬೇಕಾಗಿತ್ತು, ಬಟ್ ಎಲ್ಲ ಆಚೆಗೆ ಫೇಸ್ ಆಗ್ತಿದೆ. ಸೊ ಆಪ್ಷನ್ ಸಿ ತಪ್ಪಾಗುತ್ತೆ. ಆಪ್ಷನ್ ಡಿ ನ ನೋಡಿದ್ರೆ ಎಲ್ಲ ಕಾರ್ನರ್ ಅಲ್ಲಿ ಟ್ರಯಾಂಗಲ್ಸ್ ಇರ್ಬೇಕಿತ್ತು, ಇಲ್ಲಿ ಮಧ್ಯದಲ್ಲಿ ಬರ್ತಿದೆ, ಅದು ತಪ್ಪಾಗುತ್ತೆ. ಆಪ್ಷನ್ ಬಿ ಸರಿಯಾಗಿ ಕಾಣಿಸ್ತಿದೆ. ಆಪ್ಷನ್ ಎ ಏನಾಗ್ತಿದೆ, ಕಾರ್ನರ್ಗೆ ಫೇಸ್ ಆಗ್ಬೇಕಿತ್ತು, ಟ್ರಯಾಂಗಲ್ ಹೀಗಿರ್ಬೇಕಿತ್ತು. ಸರಿಯಲ್ಲ? ಬಟ್ ಟ್ರಯಾಂಗಲ್ ಏನಾಗ್ತಿದೆ, ಹೀಗಿದೆ. ಸೊ ಆಪ್ಷನ್ ಎ ಕೂಡ ತಪ್ಪಾಗುತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಕ್ವೆಶನ್ ನೋಡಿ. ಇಲ್ಲಿ ಇಷ್ಟನ್ನ ಮಾತ್ರ ಮಡ್ಚ್ತಿದೀವಿ. ಸೊ ಇದು ಇಲ್ಲಿ ಬರುತ್ತಲ್ಲ, ಸರಿಯಲ್ಲ? ಇಲ್ಲಿ ಬರುತ್ತೆ, ಇದು ಕೂಡ ಇಲ್ಲಿ ಬರುತ್ತೆ. ಆಮೇಲೆ ಏನ್ ಮಾಡ್ತಿದೀವಿ? ಆಮೇಲೆ ಈ ಪೂರ್ತಿ ಪೋರ್ಷನ್ ಅನ್ನ ಈ ಕಡೆಗೆ ಮಡ್ಚ್ತಿದೀವಿ. ಸರಿಯಲ್ಲ? ಸೊ ಮಡ್ಚಿದಾಗ ಹೇಗೆ, ಮಡ್ಚಿದ್ಮೇಲೆ ಏನ್ ಮಾಡ್ತಿದೀವಿ? ಇಲ್ಲೊಂದು 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 ರಂಧ್ರ ಕ್ರಿಯೇಟ್ ಮಾಡ್ತಿದೀವಿ, ಹೋಲ್ ಕ್ರಿಯೇಟ್ ಮಾಡ್ತಿದೀವಿ. ಸೊ ಹೋಲ್ ಕ್ರಿಯೇಟ್ ಮಾಡಿದ್ಮೇಲೆ ಹೀಗ್ ಓಪನ್ ಮಾಡಿದ್ರೆ ಮತ್ತೆ ಹೋಲ್ಸ್ ಎಲ್ಲಿರುತ್ತೆ? ಇಲ್ಲಿರುತ್ತೆ, ಇಲ್ಲಿರುತ್ತೆ, ಇಲ್ಲಿರುತ್ತೆ. ಮತ್ತೆ ಇದನ್ನ ಓಪನ್ ಮಾಡಿ ಇದನ್ನಾನು ಓಪನ್ ಮಾಡಿದ್ರೆ ಏನಾಗುತ್ತೆ? ಇಲ್ಲೊಂದು ಹೋಲ್ ಬರುತ್ತೆ, ಇಲ್ಲೊಂದು ಹೋಲ್ ಬರುತ್ತೆ. ಸೊ ಯಾವ ಆಪ್ಷನ್ ಅಲ್ಲಿ ಈ ತರ ಹೋಲ್ಸ್ ಕಾಣಿಸ್ತಿದೆ ನಿಮ್ಗೆ? ಆಪ್ಷನ್ ಸಿ ಅಲ್ಲಿ ಕಾಣಿಸ್ತಿದೆ. ಆಪ್ಷನ್ ಬಿ ಅಲ್ಲಿ ಉಲ್ಟಾ ಕೊಟ್ಟಿದ್ದಾರೆ. ಆಪ್ಷನ್ ಎ ಎಲ್ಲೆಲ್ಲೋ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ 3 ಮಾತ್ರ ಕೊಟ್ಟಿದ್ದಾರೆ. ಈ ಮಡಿಕೆನ ದಿಸ್ ಫೋಲ್ಡ್ ಹ್ಯಾಸ್ ಬಿನ್ ಇಗ್ನೋರ್ಡ್. ಕರೆಕ್ಟ್ ಅಲ್ಲ? ಈ ಟ್ರಯಾಂಗಲ್ ಪೋರ್ಷನ್ ಫೋಲ್ಡ್ ಮಾಡಿದ್ದನ್ನ ಇಗ್ನೋರ್ ಮಾಡಿದ್ದಾರೆ. ಸರಿಯಲ್ಲ? ಇಟ್ ಇಸ್ ನಾಟ್ ಕನ್ಸಿಡರ್ಡ್. ಸೊ ಡಿ ತಪ್ಪಾಗುತ್ತೆ, ಬಿ ತಪ್ಪಾಗುತ್ತೆ, ಎ ಕೂಡ ತಪ್ಪಾಗುತ್ತೆ, ಸಿ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಏನ್ ಮಾಡಿದ್ರೆ, ಒಂದ್ಸತಿ ಈ ಕಡೆ ಮಡ್ಚಿ ಇನ್ನೊಂದ್ಸತಿ ಈ ಕಡೆ ಮಡ್ಚಿದ್ದಾರೆ. ಸೊ 2 ಫೋಲ್ಡ್ ಮಾಡಿದ್ದಾರೆ ಪೇಪರ್ನ. 2 ಫೋಲ್ಡ್ ಮಾಡಿ ಏನ್ ಮಾಡಿದ್ದಾರೆ? ಇಲ್ಲಿ ರಂಧ್ರ ಕ್ರಿಯೇಟ್ ಮಾಡಿದ್ದಾರೆ. ಸರಿಯಲ್ಲ? 2 ಫೋಲ್ಡ್ ಮಾತ್ರ ಮಾಡಿದಾರ? 1 ಫೋಲ್ಡ್, 2 ಫೋಲ್ಡ್, 3 ಫೋಲ್ಡ್ ಕೂಡ ಮಾಡ್ದಂಗಿದ್ದಾರೆ, ಹೀಗೂ ಮಡ್ಚ್ದಂಗಿದ್ದಾರೆ, ಇಲ್ಲಿ ರಂಧ್ರ ಕ್ರಿಯೇಟ್ ಮಾಡಿದ್ದಾರೆ. ಸರಿಯಲ್ಲ? ಸೊ 3 ಫೋಲ್ಡ್, 2 ಫೋಲ್ಡ್ ಮಾಡಿದ್ರೆ ಏನಾಗುತ್ತೆ? ಇಲ್ಲಿರುತ್ತೆ, ಮತ್ತೆ ಇಲ್ಲಿ ಬರುತ್ತೆ, ಹೀಗೆ ಓಪನ್ ಮಾಡಿದಾಗ ಇಲ್ಲಿ ಬರುತ್ತೆ. ಸರಿಯಲ್ಲ? ಆಮೇಲೆ ಅದು ಓಪನ್ ಮಾಡಿದಾಗ ಇಲ್ಲಿ ಬರುತ್ತೆ, ಹೀಗ್ ಬರುತ್ತೆ. 2 ಫೋಲ್ಡ್ ಮಾತ್ರ ಮಾಡಿದ್ರೆ, ಬಟ್ ಇಲ್ಲಿ 3 ಫೋಲ್ಡ್ ಮಾಡಿದಂಗೆ ಕಾಣಿಸ್ತಿದೆ ನಂಗೆ. ಸರಿಯಲ್ಲ? ಇದನ್ನ ಮತ್ತೆ ಮಡ್ಚಿದಾರೆ ಹೀಗೆ. ಸರಿಯಲ್ಲ? ಟ್ರಯಾಂಗಲ್ ಆಗೋ ತರ. ಸೊ ಟ್ರಯಾಂಗಲ್ ಆಗೋ ತರ ಮಡ್ಚಿದ್ರೆ ಇದನ್ನ ಓಪನ್ ಮಾಡಿದ್ರೆ ಇಲ್ಲೂ ಕೂಡ
2 ಸರ್ಕಲ್ ಬರುತ್ತೆ, ಸರಿಯಲ್ಲ? ಸೊ ಹಾಗಾದ್ರೆ ಇಲ್ಲೆರಡು ಬರ್ಬೇಕು, ಇಲ್ಲೆರಡು ಬರ್ಬೇಕು, ಇಲ್ಲೆರಡು ಕೂಡ ಬರ್ಬೇಕು. ಸೊ ಆಪ್ಷನ್ ಎ ಅಲ್ಲಿ ಇದೇ ತರ ಕಾಣಿಸ್ತಿದೆ, ಸರಿಯಲ್ಲ? ಸೊ ಆಪ್ಷನ್ ಎ ಸರಿ ಆಗುತ್ತೆ. ಸೊ ಇಲ್ಲೆಲ್ಲೂ ಲೈನ್ ಮೇಲೆ ಸರ್ಕಲ್ ಕಟ್ ಮಾಡಿಲ್ಲ, ಸೊ ಆಪ್ಷನ್ ಬಿ ತಪ್ಪಾಗುತ್ತೆ. ಆಪ್ಷನ್ ಸಿ ಕೂಡ ತಪ್ಪಾಗುತ್ತೆ, ಯಾಕಂದ್ರೆ ಮಧ್ಯದಲ್ಲಿ ಎಲ್ಲೂ ಕಟ್ ಮಾಡಿಲ್ಲ, ಬಟ್ ಇಲ್ಲಿ ಮಧ್ಯದಲ್ಲಿ ಕಟ್ ಬರ್ತಿದೆ. ಸೊ ಆಪ್ಷನ್ ಡಿ ಒಂಥರ ವಿಚಿತ್ರವಾಗೇ ಇದೆ, ಲೈನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಹಾಗೆ ಸುಮ್ನೆ. ಸೊ ಆಪ್ಷನ್ ಡಿ ಕೂಡ ತಪ್ಪಾಗುತ್ತೆ. ಸೊ ಸರಿಯಾದ ಉತ್ತರ ಯಾವ್ದಿಲ್ಲ, ಆಪ್ಷನ್ ಎ. ಇಲ್ಲಿ ಕೊಡ್ಬೇಕಿತ್ತು ಕ್ವೆಶನ್ ಅಲ್ಲಿ, ಇನ್ನೊಂದು ಫೋಲ್ಡ್ ಮಾಡ್ತಿದೀವಿ ಅಂತ ಕೊಡ್ಬೇಕಿತ್ತು, ಬಟ್ ಫೋಲ್ಡ್ ಆದ್ಮೇಲೆ ಹೇಗ್ ಕಾಣಿಸುತ್ತೋ ಅದ್ ಕೊಟ್ಟಿದ್ದಾರೆ ಇಲ್ಲಿ. ಫೋಲ್ಡ್ ಆದ್ಮೇಲೆ ಹೀಗ್ ಕಾಣಿಸುತ್ತೆ ಅಂತ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಈ ಫೋಲ್ಡ್ ಕೂಡ ಆಗಿದೆ, ಇದು ಫೋಲ್ಡ್ ಆಗಿದೆ ಇನ್ನೊಂದ್ಸತಿ, 3 ಫೋಲ್ಡ್ ಆಗಿದೆ, 3 ಫೋಲ್ಡ್. ಓಕೆ, ನೆಕ್ಸ್ಟ್ ನೋಡಿ ಏನಾಗ್ತಿದೆ, ಈ ಭಾಗನ ಮಡ್ಚಿದ್ದಾರೆ, ಮತ್ತೆ ಈ ಭಾಗನ ಕೂಡ ಮಡ್ಚಿದ್ದಾರೆ. ಮಡ್ಚಿದ್ಮೇಲೆ ಏನ್ ಮಾಡ್ತಿದ್ದಾರೆ, ಕಟ್ ಮಾಡ್ತಿದ್ದಾರೆ. ಹೇಗ್ ಕಟ್ ಮಾಡ್ತಿದ್ದಾರೆ, ಹೀಗೆ, ಸರಿಯಲ್ಲ? ಹಾಗೆ ಕಟ್ ಮಾಡಿದ್ಮೇಲೆ ಇದು ಇಲ್ಲಿ ಬಂದಿರುತ್ತೆ, ಸರಿಯಲ್ಲ? ಮತ್ತೆ ಈ ಪೇಪರ್ ಇಲ್ಲಿ ಬಂದಿರುತ್ತೆ, ಇಲ್ಲಿ ಮತ್ತೆ ಇಲ್ಲಿ ಕಟ್ ಮಾಡ್ತಿದ್ದಾರೆ, ಮತ್ತೆ ಇಲ್ಲಿ ಮತ್ತೆ ಇಲ್ಲಿ ಕಟ್ ಮಾಡ್ತಿದ್ದಾರೆ, ಸರಿಯಲ್ಲ? ಈ ಕಟ್ ಇಲ್ಲೂ ಕೂಡ ಬರ್ಬೇಕಾ, ಆಮೇಲೆ ಈ ಕಟ್ ಇಲ್ಲೂ ಕೂಡ ಬರ್ಬೇಕು, ಬಟ್ ಇಲ್ಲಿರೋ ಕಟ್ ಹಾಗಿರುತ್ತೆ, ಎಲ್ಲೂ ಹೋಗಲ್ಲ, ಸರಿಯಲ್ಲ? ಸೊ ಇಷ್ಟು ಜಾಗದಲ್ಲಿ ಕಟ್ ಬರ್ಬೇಕು. ಸೊ ಯಾವ ಆಪ್ಷನ್ ಅಲ್ಲಿ ಕಾಣಿಸ್ತಿದೆ ಅಷ್ಟು ಜಾಗದಲ್ಲಿ ಕಟ್? ಆಪ್ಷನ್ ಎ ಟೋಟಲ್ ಎಷ್ಟು ಕಟ್ ಇರ್ಬೇಕು, 6 ಇರ್ಬೇಕು, 6 ಹೋಲ್ಸ್ ಇರ್ಬೇಕು. ಎ ಅಲ್ಲಿ 4 ಇದೆ, ಬಿ ಅಲ್ಲಿ 5 ಇದೆ, ಡಿ ಅಲ್ಲಿ 7 ಇದೆ, ಸಿ ಅಲ್ಲಿ 6 ಕಾಣಿಸ್ತಿದೆ, ಮತ್ತೆ ಈ ಶೇಪ್ ಅಲ್ಲೇ ಕಾಣಿಸ್ತಿದೆ. ಸೊ ಆಪ್ಷನ್ ಸಿ ಸರಿ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ಇಲ್ಲಿ 1 ಫೋಲ್ಡ್ ಮಾಡಿದ್ದಾರೆ, 2 ಫೋಲ್ಡ್ ಮಾಡಿದ್ದಾರೆ. ಫೋಲ್ಡ್ ಮಾಡಿದ್ಮೇಲೆ ಏನ್ ಮಾಡ್ತಿದ್ದಾರೆ, ಈ ಪೋರ್ಷನ್ ಕಟ್ ಮಾಡ್ತಿದ್ದಾರೆ, ಮತ್ತೆ ಈ ಪೋರ್ಷನ್ ಕಟ್ ಮಾಡ್ತಿದ್ದಾರೆ. ಸೊ ಈ ಪೋರ್ಷನ್ ಕಟ್ ಮಾಡಿದ್ರೆ ಹೀಗ್ ಮತ್ತೆ ವಾಪಸ್ ಓಪನ್ ಮಾಡಿದ್ರೆ ಏನಾಗುತ್ತೆ, ಈ ಪೋರ್ಷನ್ ಇಲ್ಲೇ ಕಟ್ ಆಗುತ್ತೆ, ಸರಿಯಲ್ಲ? ಮತ್ತೆ ಈ ಪೋರ್ಷನ್ ಇಲ್ಲಿ ಕಟ್ ಆಗಿರುತ್ತೆ, ಅದನ್ನ ಮತ್ತೆ ಓಪನ್ ಮಾಡಿದಾಗ ಇಲ್ಲಿ ಕಟ್ ಆಗುತ್ತೆ, ಇಲ್ಲಿ ಕಟ್ ಆಗುತ್ತೆ, ಮತ್ತೆ ಇಲ್ಲೂ ಕೂಡ ಕಟ್ ಆಗಿರುತ್ತೆ, ಸರಿಯಲ್ಲ? ಸೊ ಯಾವ ಆಪ್ಷನ್ ಅಲ್ಲಿ ಹೀಗ್ ಕಾಣಿಸ್ತಿದೆ, ಆಪ್ಷನ್ ಬಿ ನ ನೋಡಿ, ಆಪ್ಷನ್ ಬಿ ಸರಿಯಾಗಿ ಕಾಣಿಸ್ತಿದೆ. ಸೊ ಆಪ್ಷನ್ ಡಿ ಅಲ್ಲಿ ಎಲ್ಲ ಮಧ್ಯ ಬರ್ತಿದೆ, ಬಟ್ ಇಲ್ಲೆಲ್ಲ ಕಾರ್ನರ್ ಅಲ್ಲಿ ಕಟ್ ಆಗಿದೆ ನೋಡಿ, ಎಡ್ಜ್ ನ ಟಚ್ ಮಾಡ್ಬೇಕು, ಇಲ್ಲೆಲ್ಲೂ ಎಡ್ಜ್ ನ ಟಚ್ ಮಾಡಿಲ್ಲ, ಡಿ ತಪ್ಪಾಗುತ್ತೆ. ಮತ್ತೆ ಇಲ್ಲಿ ರೆಕ್ಟಾಂಗಲ್ ಶೇಪ್ ಅಲ್ಲಿ ಕಟ್ ಬರ್ಬೇಕಿತ್ತು, ಬಟ್ ಇಲ್ಲಿ ಬಂದಿಲ್ಲ, ಸೊ ಸಿ ತಪ್ಪಾಗುತ್ತೆ. ಇಲ್ಲಿ 2 ಕೊಟ್ಟಿದ್ದಾರೆ, ಬಟ್ ಇಲ್ಲಿ 4 ಫೋಲ್ಡ್ ಇದೆ, ಇಲ್ಲೂ ಬರ್ಬೇಕಿತ್ತು, ಸರಿಯಲ್ಲ? ಸೊ ಎ ಕೂಡ ತಪ್ಪಾಗುತ್ತೆ, ಬಿ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ನೋಡಿ, ಇಲ್ಲೂ ಕೂಡ ಡಬಲ್ ಟೈಮ್ ಫೋಲ್ಡ್ ಮಾಡಿದ್ದಾರೆ. ಫೋಲ್ಡ್ ಮಾಡಿ ಹೇಗೆ ಕಟ್ ಮಾಡಿದ್ದಾರೆ, ಹೀಗೆ ಕಟ್ ಮಾಡಿದ್ದಾರೆ, ಸರಿಯಲ್ಲ? ಹೀಗೆ ಕಟ್ ಮಾಡಿದ್ಮೇಲೆ ಈ ಕಡೆ ಓಪನ್ ಮಾಡಿದ್ಮೇಲೆ ಏನಾಗುತ್ತೆ, ಈ ಕಡೆ ಓಪನ್ ಮಾಡಿದ್ಮೇಲೆ ಏನಾಗುತ್ತೆ, ಇಲ್ಲೂ ಕೂಡ ಬರುತ್ತೆ, ಸರಿಯಲ್ಲ? ಆಮೇಲೆ ಇಲ್ಲೂ ಕೂಡ ಬರುತ್ತೆ. ಆಮೇಲೆ ಈ ಕಡೆ ಓಪನ್ ಮಾಡಿದಾಗ ಏನಾಗುತ್ತೆ, ಹೀಗ್ ಬಂದಿರುತ್ತೆ, ಆಮೇಲೆ ಆಚೆ ಇರೋದು ಹೀಗೆ ಆಚೆ ಬಂದಿರುತ್ತೆ, ಸರಿಯಲ್ಲ? ಯಾವ ಆಪ್ಷನ್ ಅಲ್ಲಿ ಕಾಣಿಸ್ತಿದೆ ಈ ತರ, ಆಪ್ಷನ್ ಬಿ ಅಲ್ಲಿ ಕಾಣಿಸ್ತಿದೆ, ಆಪ್ಷನ್ ಬಿ ಸರಿಯಾದ ಉತ್ತರ. ಎ ತಪ್ಪು, ಸಿ ತಪ್ಪು, ಡಿ ಕೂಡ ತಪ್ಪು. ನೋಡಿದ್ರೆ ಕಾಣಿಸುತ್ತೆ ಇದು ಯಾಕೆ ಆಪ್ಷನ್ ಬಿ ಅಂತ. ನಾವು ಫೋಲ್ಡ್ ಮಾಡಿ ಕಟ್ ಮಾಡಿ ಮತ್ತೆ ಅದನ್ನ ಓಪನ್ ಮಾಡಿ ಹೇಗ್ ಕಾಣಿಸುತ್ತೆ ಅಂತ ನೋಡ್ಬೇಕಷ್ಟೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಏನಾಗ್ತಿದೆ, ಇದು ಒಂದ್ಸತಿ ಫೋಲ್ಡ್ ಮಾಡಿದ್ದಾರೆ, ಮತ್ತೆ ಈ ಕಡೆ ಕೂಡ ಫೋಲ್ಡ್ ಮಾಡಿದ್ದಾರೆ, ಇನ್ನೇನ್ ಮಾಡಿದ್ದಾರೆ, ಓಕೆ, ಈ ಕಡೆ 1 ಫೋಲ್ಡ್ ಮಾಡಿ ಇದನ್ನ ಓಪನ್ ಮತ್ತೆ ಮಾಡಿದಾರಾ, ಇಲ್ಲ,
ಇದು ಆರೋ ಮಾರ್ಕ್ ಇಲ್ಲಿ ಬರ್ಬೇಕಿತ್ತು, ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಸರಿ, ಈ ಕಡೆನೂ ಫೋಲ್ಡ್ ಮಾಡಿದ್ದಾರೆ. ಫೋಲ್ಡ್ ಮಾಡಿದ್ಮೇಲೆ ಏನ್ ಮಾಡ್ತಿದ್ದಾರೆ, ಇಲ್ಲಿ ಟ್ರಯಾಂಗಲ್ ಕಟ್ ಮಾಡ್ತಿದ್ದಾರೆ, ಇಲ್ಲಿ ಟ್ರಯಾಂಗಲ್ ಕಟ್ ಮಾಡ್ತಿದ್ದಾರೆ, ಇಲ್ಲೂ ಕೂಡ ಕಟ್ ಮಾಡ್ತಿದ್ದಾರೆ. ಕಟ್ ಮಾಡಿದ್ಮೇಲೆ ಏನ್ ಮಾಡ್ತಾರೆ, ಇದನ್ನ ಓಪನ್ ಮಾಡ್ತಾರೆ. ಸರಿ ಅಲ್ಲ? ಓಪನ್ ಮಾಡಿದ್ಮೇಲೆ ಇಲ್ಲೂ ಒಂದ್ ಟ್ರಯಾಂಗಲ್ ಬರ್ಬೇಕಲ್ಲ. ಸೊ ಯಾವ ಆಪ್ಷನ್ ಕಾಣಿಸ್ತಿದೆ 3 ಟ್ರಯಾಂಗಲ್? ಆಪ್ಷನ್ ಬಿ ಅಲ್ಲಿ ಕಾಣಿಸ್ತಿದೆ. ಸೊ ಇಲ್ಲಿ ಈ ಕಡೆ ಬಂದ್ಬಿಟ್ಟಿದೆ, ಲೆಫ್ಟ್ ಸೈಡ್ ಬಂದ್ಬಿಟ್ಟಿದೆ. ಬರೋ ಅವಕಾಶನೇ ಇಲ್ಲ. ಈ ತರ ಎಲ್ಲೂ ಟ್ರಯಾಂಗಲ್ ಕಾಣಿಸ್ತಿಲ್ಲ ನಮ್ ಕ್ವೆಶನ್ ಅಲ್ಲಿ. ಸೊ ಡಿ ತಪ್ಪಾಗುತ್ತೆ. ಸೊ ಸಿ ಕೂಡ ತಪ್ಪಾಗುತ್ತೆ. ಯಾಕಂದ್ರೆ ಮಡ್ಚಿರೋದನ್ನ ತೋರಿಸ್ತಿದ್ದಾರೆ, ಇಲ್ಲಿ ಈ ಕಡೆ ಮಡ್ಚಿದ್ದಾರೆ, ಬಟ್ ಇಲ್ಲಿ ಯಾವ್ದು ಬಂದೇ ಇಲ್ಲ. ಸರಿ ಅಲ್ಲ? ಸೊ ಸಿ ತಪ್ಪಾಗುತ್ತೆ. ಡಿ ಮಧ್ಯದಲ್ಲಿ ಕಟ್ ಮಾಡಿದ್ದಾರೆ, ಮಧ್ಯದಲ್ಲಿ ಕಟ್ ಇರ್ಬೇಕಿತ್ತು, ಇಲ್ಲ. ಸೊ 7th ಕ್ವೆಶನ್ಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಆರೋ ಮಾರ್ಕ್ ಇರ್ಬಾರ್ದಿತ್ತು, ಆರೋ ಮಾರ್ಕ್ ಇಲ್ಲಿ ಇರ್ಬೇಕಿತ್ತು. ಸರಿನಾ? ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. ನೆಕ್ಸ್ಟ್ ಕ್ವೆಶನ್ ನೋಡಿ, ಇದೀ ಕಡೆ ಫೋಲ್ಡ್ ಮಾಡಿದ್ದಾರೆ, ಇದೀ ಕಡೆ ಫೋಲ್ಡ್ ಮಾಡಿದ್ದಾರೆ. ಅಂದ್ರೆ ಒಂದ್ ಪೂರ್ತಿ ಪೇಪರ್ 3 ಭಾಗ ಆಗ್ಬಿಟ್ಟು ಈ ಭಾಗನೂ ಇಲ್ಲಿ ಬರುತ್ತೆ, ಈ ಭಾಗನೂ ಇಲ್ಲಿ ಬರುತ್ತೆ. ಸರಿ ಅಲ್ಲ? ಮಾಡಿದ್ಮೇಲೆ ಏನ್ ಮಾಡಿದ್ದಾರೆ, ಇಲ್ಲಿ ಮತ್ತೆ ಹೀಗ್ ಫೋಲ್ಡ್ ಮಾಡಿದ್ದಾರೆ. ಸರಿ ಅಲ್ಲ? ಆಮೇಲೆ ಇಲ್ಲಿ ಟ್ರಯಾಂಗಲ್ ಕಟ್ ಮಾಡಿದ್ದಾರೆ. ಹೀಗ್ ಮತ್ತೆ ಓಪನ್ ಮಾಡಿದಾಗ ಇಲ್ಲಿ ಟ್ರಯಾಂಗಲ್ ಬರುತ್ತೆ. ಸರಿ ಅಲ್ಲ? ಈ ಕಡೆ ಓಪನ್ ಮಾಡಿದಾಗ ಇಲ್ಲಿ ಬರುತ್ತೆ, ಆಮೇಲೆ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಆಮೇಲೆ ಇಲ್ಲಿ ಬರುತ್ತೆ. ಸೊ ಯಾವ ಆಪ್ಷನ್ ಅಲ್ಲಿ ಆ ತರ ಟ್ರಯಾಂಗಲ್ಸ್ ಬರ್ತಿದೆ 3 ಕಡೆಗೆ? ಸರಿ ಅಲ್ಲ? ಸೊ ಇಲ್ಲಿ ನೋಡಿ, ಇಲ್ಲಿ ಬರ್ತಿದೆ ಆಪ್ಷನ್ ಸಿ ಅಲ್ಲಿ. ಆಪ್ಷನ್ ಎ ಅಲ್ಲಿ 4 ಟ್ರಯಾಂಗಲ್ಸ್ ಬರ್ತಿದೆ, ಬಟ್ ಇಲ್ಲಿ ಮಡ್ಚಿರೋದು 3 ಸತಿ. ಸರಿ ಅಲ್ಲ? 3 ಭಾಗ ಮಾಡಿದ್ದಾರೆ ಪೇಪರ್ನ. ಎ ತಪ್ಪಾಗುತ್ತೆ, ಬಿ 2 ಬರ್ತಿದೆ, ಬಿನು ತಪ್ಪಾಗುತ್ತೆ, ಡಿ ಅಲ್ಲಿ 1 ಬರ್ತಿದೆ. ಸೊ ಕರೆಕ್ಟ್ ಆಗಿ 3 ಬರ್ಬೇಕು. ಯಾಕಂದ್ರೆ ಈ ಕಡೆ ಒಂದ್ಸತಿ ಫೋಲ್ಡ್ ಮಾಡಿದ್ದಾರೆ, ಈ ಕಡೆ ಇನ್ನೊಂದ್ಸತಿ ಫೋಲ್ಡ್ ಮಾಡಿದ್ದಾರೆ. ಸೊ 3 ಪಾರ್ಟ್ಸ್ ಆಗಿದೆ, 3 ಟ್ರಯಾಂಗಲ್ಸ್ ಬರ್ಬೇಕು. ಮತ್ತೆ ಕೆಳಗಡೆ ಪೋರ್ಷನ್ ಫೋಲ್ಡ್ ಮಾಡಿರೋದ್ರಿಂದ ಕೆಳಗಡೆಗೂ ಟ್ರಯಾಂಗಲ್ಸ್ ಬರ್ಬೇಕು, ಇದು ಕೂಡ ಬರ್ಬೇಕು. ಸೊ ಅದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ಕೆಳಗಡೆ ಇರೋ ಪೋರ್ಷನ್ ಫೋಲ್ಡ್ ಮಾಡಿದ್ದಾರೆ, ಮತ್ತೆ ಮೇಲೆ ಇರೋ ಪೋರ್ಷನ್ ಕೂಡ ಫೋಲ್ಡ್ ಮಾಡಿದ್ದಾರೆ. ಎಷ್ಟು ಫೋಲ್ಡ್ ಆಗಿದೆ? 3 ಫೋಲ್ಡ್ ಆಗಿದೆ. 3 ಫೋಲ್ಡ್. ಸರಿ ಅಲ್ಲ? ಹೀಗಿರೋ ಪೇಪರ್ 3 ಪೋರ್ಷನ್ಸ್ ಆಗಿದೆ. 3 ಪೋರ್ಷನ್ಸ್ ಆಗಿ ಎಲ್ಲ ಇಲ್ಲಿ ಬಂದು ಕುತ್ಕೊಂಡಿದೆ. ಇಲ್ಲಿ ಈ ಸ್ಕ್ವೇರ್ ಮತ್ತೆ ಸರ್ಕಲ್ ನ ಕಟ್ ಮಾಡಿದ್ರೆ ಏನಾಗುತ್ತೆ, ಮತ್ತೆ ಏನ್ ಮಾಡಿದ್ದಾರೆ, ಇದು ಕೂಡ ಫೋಲ್ಡ್ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇದನ್ನ ಕೂಡ ಫೋಲ್ಡ್ ಮಾಡಿದ್ದಾರೆ ಈ ಕಡೆ. ಸರಿ ಅಲ್ಲ? ಸೊ 1 ಫೋಲ್ಡ್, 2 ಫೋಲ್ಡ್, ಇದು 3rd ಫೋಲ್ಡ್. ಸರಿ ಅಲ್ಲ? ಇದನ್ನ ಓಪನ್ ಮಾಡಿದ್ರೆ ಏನಾಗುತ್ತೆ, ಈ ಕಡೆ ಓಪನ್ ಮಾಡಿದ್ರೆ ಇಲ್ಲೊಂದ್ ಸರ್ಕಲ್, ಇಲ್ಲಿ ಒಂದು ರೆಕ್ಟಾಂಗಲ್ ಬರುತ್ತೆ. ಮತ್ತೆ ಇದು ಈ ಕಡೆ ಓಪನ್ ಮಾಡಿದ್ರೆ ಇಲ್ಲಿ ರೆಕ್ಟಾಂಗಲ್, ಸರ್ಕಲ್, ಸರ್ಕಲ್, ರೆಕ್ಟಾಂಗಲ್. ಆಚೆ ಕಡೆಗೆ ಓಪನ್ ಮಾಡಿದ್ರೆ ರೆಕ್ಟಾಂಗಲ್, ಸರ್ಕಲ್, ಸರ್ಕಲ್, ರೆಕ್ಟಾಂಗಲ್. ಎಲ್ಲಿ ಕಾಣಿಸ್ತಿದೆ ಆಪ್ಷನ್? ಆಪ್ಷನ್ ಡಿ ಅಲ್ಲಿ ಕಾಣಿಸ್ತಿದೆ. ಆಪ್ಷನ್ ಸಿ ಅಲ್ಲಿ ಇನ್ನೊಂದ್ ಸರ್ಕಲ್ ಮಿಸ್ ಇದೆ. ತಪ್ಪು, ಇಲ್ಲಿ ಸರ್ಕಲ್ ಇಲ್ಲ, ಇಲ್ಲಿ 2 ಇದೆ, ಬಟ್ 3 ಇರ್ಬೇಕಿತ್ತು. ಸೊ ಇದು ಕೂಡ ತಪ್ಪಾಗುತ್ತೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ಈ ಕಡೆ ಒಂದ್ಸತಿ, ಈ ಕಡೆ ಒಂದ್ಸತಿ 2 ಟೈಮ್ಸ್ ಫೋಲ್ಡ್ ಮಾಡಿ, ಆಮೇಲೆ ಏನ್ ಮಾಡಿದ್ದಾರೆ, ಇಲ್ಲಿ ಕಟ್ ಮಾಡಿದ್ದಾರೆ, ಇದನ್ನ ಕಟ್ ಮಾಡಿದ್ದಾರೆ. ಅದನ್ನ ಕಟ್ ಮಾಡಿದ್ರೆ ಏನಾಗುತ್ತೆ, ಹೀಗೆ ಒಂದ್ ಶೇಪ್ ಬರುತ್ತೆ. ಸರಿ ಅಲ್ಲ? ಅಲ್ಲಿ ಮಧ್ಯದಲ್ಲಿ ಪೂರ್ತಿ ಕಟ್ ಆಗುತ್ತೆ. ಆಮೇಲೆ ಏನ್ ಮಾಡಿದ್ದಾರೆ, ಇದನ್ನ ಕೂಡ ಕಟ್ ಮಾಡಿದ್ದಾರೆ, ಅದನ್ನ ಕೂಡ. ಸೊ ಅದನ್ನ ಕಟ್ ಮಾಡಿದ್ರೆ ಏನಾಗುತ್ತೆ, ಎಲ್ಲ ಕಡೆ ಕಟ್ ಆಗುತ್ತೆ, ಹೀಗ್ ಬರುತ್ತೆ. ಸರಿಯಲ್ಲ? ಇದಿರಲ್ಲ ಈ ಪೋರ್ಷನ್. ಆಮೇಲೆ ಇಲ್ಲೊಂದ್ ಸರ್ಕಲ್ ಮಾಡಿದ್ದಾರೆ, ಆ ಸರ್ಕಲ್ ತರ ಕಟ್ ಮಾಡಿದ್ದಾರೆ. ಆ ಸರ್ಕಲ್ ಇಲ್ಲಿ, ಇಲ್ಲಿ, ಇಲ್ಲಿ ಬರ್ಬೇಕು. ಸೊ ಯಾವ ಶೇಪ್ ಅಲ್ಲಿ ಹಾಗೆ ಬರ್ತಿದೆ? ಸೊ ಈ ಶೇಪ್ ಇದು ಸರಿ ಇದೆ, ಬಟ್ ಇಲ್ಲಿ ಸರ್ಕಲ್ ಬರ್ಬೇಕಿತ್ತು, ಇಲ್ಲಿ ಬರ್ಬೇಕಿತ್ತು, ಬಂದಿಲ್ಲ, ಡಿ ತಪ್ಪಾಗುತ್ತೆ. ಸೊ ಇಲ್ಲಿ ಒಂದ್ ಸ್ಕ್ವೇರ್ ಬರ್ಬೇಕಿತ್ತು, ಸಿ ತಪ್ಪಾಗುತ್ತೆ. ಆಮೇಲೆ ಈ ಸರ್ಕಲ್ ಮತ್ತೆ ಇದು ಟಚ್ ಆಗಿಲ್ಲ ಇಲ್ಲಿ ಎಲ್ಲೂ, ಕರೆಕ್ಟ್ ಅಲ್ಲ? ಬಟ್ ಇಲ್ಲಿ ಟಚ್ ಆಗ್ತಿದೆ. ಸೊ ಬಿ ತಪ್ಪಾಗುತ್ತೆ, ಎ ಸರಿಯಾದ ಉತ್ತರ. ಸರ್ಕಲ್ ಇದೆ ಮತ್ತೆ ಸ್ಕ್ವೇರ್ ಇದೆ, ಟಚ್ ಆಗಿಲ್ಲ. ಸೊ ಎ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಈ ಸರ್ಕಲ್ ಅನ್ನ ಹೀಗ್ ಫೋಲ್ಡ್ ಮಾಡಿ, ಮತ್ತೆ ಇನ್ನೊಂದು ಫೋಲ್ಡ್ ಹೀಗ್ ಮಾಡಿದ್ದಾರೆ. ಇಲ್ಲಿ 2 ಸರ್ಕಲ್ ಅನ್ನ ಕಟ್ ಮಾಡಿದ್ದಾರೆ. ಸೊ ತುಂಬಾ ಈಸಿ ಅಲ್ಲ ಇದು? ಓಪನ್ ಮಡ್ಚಿದನ್ನ ಓಪನ್ ಮಾಡಿದಾಗ
ಈ ಕಡೆ ಫಸ್ಟ್ ಈ ಕಡೆ ಓಪನ್ ಮಾಡಿದಾಗ ಹೇಗಿರುತ್ತೆ, ಇಲ್ಲೊಂದ್ ಸರ್ಕಲ್ ಬರುತ್ತೆ. ಮತ್ತೆ ಹೀಗೆ ಓಪನ್ ಮಾಡಿದಾಗ ಇಲ್ಲಿ 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 ಬರ್ಬೇಕು. ಸೊ 4 ಸರ್ಕಲ್ 2 ಕಡೆ ಬರ್ಬೇಕು. ಸೊ ಆಪ್ಷನ್ ಬಿ ಸರಿ, ಬೇರೆ ಎಲ್ಲ ಆಪ್ಷನ್. ಓಕೆ, ನೆಕ್ಸ್ಟ್ ನೋಡಿ, ಇದು ಒಂದ್ಸತಿ ಈ ಕಡೆ ಮಡ್ಚಿ ಇನ್ನೊಂದ್ಸತಿ ಈ ಕಡೆ ಕೆಳಗಡೆ ಮಡ್ಚಿದ್ದಾರೆ, ಸರಿ ಅಲ್ಲ. ಸೊ ಹೀಗ್ ಕಟ್ ಮಾಡಿದ್ದಾರೆ. ಮತ್ತೆ ಈಗ ವಾಪಸ್ ಓಪನ್ ಮಾಡಿದಾಗ ಇಲ್ಲೊಂದ್ ಬರ್ಬೇಕು, ಈ ಕಡೆ ಮತ್ತೆ ಓಪನ್ ಮಾಡಿದಾಗ ಇಲ್ಲೊಂದ್ ಹೀಗ್ ಬಂದು ಇಲ್ಲೊಂದ್ ಹೀಗ್ ಬರ್ಬೇಕು, ಸರಿ ಅಲ್ಲ. ಸೊ ಯಾವ ಆಪ್ಷನ್ ಅಲ್ಲಿ ಹಾಕಿ ತೋರಿಸ್ತಿದೆ, ಆಪ್ಷನ್ ಎ ಅಲ್ಲಿ ಹಾಕಿ ತೋರಿಸ್ತಿಲ್ಲ, ಆಪ್ಷನ್ ಬಿ ಅಲ್ಲಿ 2 ಇದೆ 4 ಇರ್ಬೇಕಿತ್ತು, ಆಪ್ಷನ್ ಡಿ ಅಲ್ಲಿ 5 ಇದೆ 4 ಇರ್ಬೇಕಿತ್ತು, ಆಪ್ಷನ್ ಸಿ ಅಲ್ಲಿ ನೋಡಿ ಹೀಗಿರ್ಬೇಕಿತ್ತಲ್ಲ ಕಟ್, ಯಾಕಂದ್ರೆ ಇಲ್ಲಿ ನೋಡಿ ಕಟ್ ಹೀಗ್ ಮಾಡಿದ್ದಾರೆ, ಸರಿ ಅಲ್ಲ. ಸೊ ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ ಇಲ್ಲಿ. ಆಪ್ಷನ್ ಡಿ ನ ಆನ್ಸರ್ ಅಂತ ಮಾರ್ಕ್ ಮಾಡ್ಬೋದು, ಬಟ್ ಇಲ್ಲಿ ಶೇಪ್ ಹೇಗಿರ್ಬೇಕಿತ್ತು, ಹೀಗಿರ್ಬೇಕಿತ್ತು ಶೇಪ್, ಸರಿ ಅಲ್ಲ. ಸೊ ಶೇಪ್ ನ ಹೀಗ್ ಮಾಡ್ಕೊಂಡ್ರೆ ಆಪ್ಷನ್ ಸಿ ಸರಿ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನ್ ಮಾಡ್ತಿದ್ದಾರೆ, ಇಲ್ಲೂ ಕಟ್ ಮಾಡ್ತಿದ್ದಾರೆ, ಆಮೇಲೆ ಇಲ್ಲೂ ಕಟ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಕಟ್ ಮಾಡೋದು ಈ ಕಡೆಗೆ ಓಪನ್ ಮಾಡಿದ್ರೆ ಹೇಗಿರ್ಬೇಕು, ಹೀಗಿರ್ಬೇಕಾ, ಆಮೇಲೆ ಇಲ್ಲಿ ಈ ಕಡೆ ಹೀಗಿರ್ಬೇಕು, ಮತ್ತೆ ಇದು ಓಪನ್ ಮಾಡಿದ್ರೆ ಇದು ಬರುತ್ತೆ ಎಕ್ಸ್ಟ್ರಾ, ಆಮೇಲೆ ಈ ಕಡೆಗೂ ಬರುತ್ತೆ, ಸರಿ ಅಲ್ಲ. ಸೊ ಯಾವ ಆಪ್ಷನ್ ಅಲ್ಲಿ ಹೀಗ್ ತೋರಿಸ್ತಿದ್ದಾರೆ, ಸೊ ಇದು ಪೂರ್ತಿ ಶೇಡೆಡ್, ಮತ್ತೆ 2 ಕಡೆ ಬರ್ಬೇಕು, ಸರಿ ಅಲ್ಲ. 4 ಕಡೆ ಬರಲ್ಲ, 2 ಕಡೆ ಮಾತ್ರ ಬರುತ್ತೆ. ಸೊ ಆಪ್ಷನ್ ಡಿ ಅನ್ನ ನೋಡಿದ್ರೆ ಈ 2 ಕಡೆ ಬರ್ತಿದೆ, ಮಧ್ಯದಲ್ಲಿ ಶೇಡೆಡ್ ಪೋರ್ಷನ್ ಬರ್ತಿದೆ, ಸರಿ ಅಲ್ಲ, ಶೇಡೆಡ್ ಸ್ಕ್ವೇರ್ ಬರ್ತಿದೆ. ಸಿ ತಪ್ಪಾಗುತ್ತೆ, ಮಧ್ಯದಲ್ಲಿ ಏನು ಇಲ್ಲ. ಬಿ ತಪ್ಪಾಗುತ್ತೆ, ಯಾಕಂದ್ರೆ ಇಲ್ಲಿ ಯಾವ್ದು ಬರಲ್ಲ, ಯಾಕಂದ್ರೆ ಇಲ್ಲಿ ಏನು ಕಟ್ಟಿಲ್ಲ, ಇಲ್ಲಿ ಕಟ್ಟಿಲ್ಲ ಅಂದ್ರೆ ಇಲ್ಲೂ ಬರಲ್ಲ, ಸರಿ ಅಲ್ಲ. ಮತ್ತೆ ಎ ಕೂಡ ತಪ್ಪಾಗುತ್ತೆ, ಯಾಕೆ, ಎ ಅಲ್ಲಿ ಸ್ಕ್ವೇರ್ ತರ ಇರ್ಬೇಕಿತ್ತು, ಹೀಗಿರ್ಬೇಕಿತ್ತು, ಬಟ್ ಇಲ್ಲಿ ರಾಂಬಸ್ ಡೈಮಂಡ್ ಶೇಪ್ ತರ ಇದೆ, ಅದಕ್ಕೆ ಎ ಕೂಡ ತಪ್ಪಾಗುತ್ತೆ. ಸೊ ಡಿ ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಒನ್ ನೋಡಿ, ಇದು ಕೂಡ ಈಸಿ ಇದೆ. 2 ಫೋಲ್ಡ್ ಮಾಡಿದಾರೆ, ಮತ್ತೆ ಈ ಕಡೆ ಒಂದು ಈ ಕಡೆ ಒಂದು ಮಡ್ಚಿ ಈ ಕಡೆ ಓಪನ್ ಮಾಡಿದಾಗ ಹೇಗಾಗುತ್ತೆ, ಇದು ಪೂರ್ತಿ ಆಗುತ್ತೆ ಹೀಗೆ, ಇಲ್ಲೊಂದು ಬರುತ್ತೆ, ಮತ್ತೆ ಇಲ್ಲಿ ಅರ್ಧ ಫ್ಲವರ್ ಬರುತ್ತೆ ಹೀಗೆ, ಸರಿ ಅಲ್ಲ. ಅದನ್ನ ಹೀಗೆ ಕೂಡ ಓಪನ್ ಮಾಡಿದಾಗ ಇದು ಅರ್ಧ ಕಂಪ್ಲೀಟ್ ಆಗುತ್ತೆ, ಇಲ್ಲೊಂದು ಬರುತ್ತೆ, ಇಲ್ಲಿ ಅರ್ಧ ಬರುತ್ತೆ, ಇಲ್ಲಿ ಇನ್ನೊಂದು ಅರ್ಧ ಇರುತ್ತೆ, ಇಲ್ಲಿ ಹೀಗೆ ಇದು ಅರ್ಧ ಕಂಪ್ಲೀಟ್ ಆಗುತ್ತೆ. ಸೊ ಎಷ್ಟಿರ್ಬೇಕು, 1 2 3 4 5 6 7 8 ಪೆಟಲ್ಸ್ ಇರ್ಬೇಕು, ಸರಿ ಅಲ್ಲ. ಸೊ ಆಪ್ಷನ್ ಡಿ ಅಲ್ಲಿ ಎಲ್ಲ 8 ಪೆಟಲ್ಸ್ ಕಾಣಿಸ್ತಿದೆ, ಬೇರೆ ಎಲ್ಲೂ ಕಾಣಿಸ್ತಿಲ್ಲ, ಅದಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಒನ್ ನೋಡಿ, ಇಲ್ಲೂ ಕೂಡ 2 ಫೋಲ್ಡ್ ಮಾಡಿದ್ದಾರೆ, ಹೀಗೊಂದ್ಸತಿ ಮತ್ತೆ ಹೀಗೊಂದ್ಸತಿ ಕ್ವಾರ್ಟರ್ ಆಗಿದೆ, ಇದು ಕಾಲ್ಭಾಗ ಮಾಡಿದ್ದಾರೆ, ಸರಿ ಅಲ್ಲ. ಮಡ್ಚಿ ಹೀಗೆ ಕ್ರಿಯೇಟ್ ಮಾಡಿ ಓಪನ್ ಮಾಡ್ಬೇಕು ಇವಾಗ. ಸೊ ಈ ಕಡೆ ಓಪನ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿರೋ ಸ್ಕ್ವೇರ್ ಇಲ್ಲಿ ಬರುತ್ತೆ, ಸರಿ ಅಲ್ಲ. ಮತ್ತೆ ಹೀಗೊಂದು ಬರುತ್ತೆ, ಇಲ್ಲಿ ಒಂದು ಇಮ್ಯಾಜಿನರಿ ಲೈನ್ ಡ್ರಾ ಮಾಡ್ಕೊಂಡ್ರೆ ಇಲ್ಲೊಂದು ಸ್ಕ್ವೇರ್ ಬರ್ಬೇಕು, ಸರಿ ಅಲ್ಲ. ಆಮೇಲೆ ಇದು ಓಪನ್ ಮಾಡಿದ್ರೆ ಹೀಗೆ 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 ಬರ್ಬೇಕಲ್ಲ. ಯಾವ ಆಪ್ಷನ್ ಅಲ್ಲಿ ತೋರಿಸ್ತಿದೆ ಹೀಗೆ, ಆಪ್ಷನ್ ಬಿ ನ ನೋಡಿದ್ರೆ ಸರಿ, ನೋಡಿ ನೋಡಿ ಆಪ್ಷನ್ ಎ ನ ಮತ್ತೆ ಬಿ ನ ನೋಡಿ, ಆಪ್ಷನ್ ಸಿ ಮತ್ತೆ ಡಿ ಅಲ್ಲಿ ಕಮ್ಮಿ ಇದೆ ಸ್ಕ್ವೇರ್ಗಳು, ಸೊ ಎಲಿಮಿನೇಟ್ ಆಗ್ಬೇಕದು. ಎ ಮತ್ತೆ ಬಿ ನ ನೋಡಿದ್ರೆ ಹೀಗಿರ್ಬೇಕಿತ್ತು ಫ್ಲವರ್, ಸರಿ ಅಲ್ಲ. ಸೊ ಬಿ ಅಲ್ಲಿ ಪ್ಲಸ್ ತರ ಇದೆ, ಬಟ್ ಇಂಟು ತರ ಇರ್ಬೇಕಿತ್ತು, ಅದಕ್ಕೆ ಬಿ ಕೂಡ ತಪ್ಪಾಗುತ್ತೆ, ಎ ಸರಿಯಾದ ಉತ್ತರ. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ಇದು ಕೂಡ ತುಂಬಾ ಈಸಿ ಟಾಪಿಕ್, ನಾವು ಇಮ್ಯಾಜಿನ್ ಮಾಡ್ಕೊಂಡು ಅಥವಾ ಇಲ್ಲ ಬರ್ಕೊಂಡು ಕೂಡ ಮಾಡ್ಬೋದು. ಇಮ್ಯಾಜಿನ್ ಮಾಡ್ಕೊಂಡ್ರೆ 10 ಸೆಕೆಂಡ್ ಅಲ್ಲಿ ಆನ್ಸರ್ ಬರುತ್ತೆ ನಿಮ್ಗೆ. ಸೊ ತುಂಬಾ ಈಸಿ ಕ್ವೆಶನ್ಸ್, ಎಲ್ಲರೂ ಸಾಲ್ವ್ ಮಾಡಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಲ್ಲರಿಗೂ ಥ್ಯಾಂಕ್ ಯು, ನಮಸ್ಕಾರ.